ಹಾಯ್ ಎಲ್ಲರಿಗೂ ನಮಸ್ಕಾರ. ಪನಳಬೇರು ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಗ್ ಫ್ರೈಡ್ ರೈಸ್ ಮಾಡುವ ಅಂದರೆ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂತಹ ಕೆಲವು ಸಾಮಗ್ರಿಗಳಿಂದ ಎಗ್ ಫ್ರೈಡ್ ರೈಸ್ ಮಾಡುವ ಹೇಗೆ ಮಾಡೋದು ಅಂತ ನನಗೆ ತೋರಿಸ್ತೀನಿ. ಈಗ ಮೊದಲಿಗೆ ನಾವು ಸ್ವಲ್ಪ ಬಾಸ್ಮತಿ ಅಕ್ಕಿ ಅಂತ ತಗೊಂಡಿದ್ದೇನೆ ನಾನು. ಅಂದರೆ ಬಾಸ್ಮತಿ ಅಕ್ಕಿ ಅಂದರೆ ನಾವು ಬಿರಿಯಾನಿ ಮಾಡುವಂಥ ಅಕ್ಕಿಯನ್ನು ನೋಡುವ. ನಾವು ಫ್ರೈಡ್ ರೈಸ್ ಮಾಡುವ ಅಕ್ಕಿ ಅಂತ ತಗೊಳ್ಳಿಲ್ಲ, ಬಿರಿಯಾನಿ ಮಾಡುವಂಥ ಅಕ್ಕಿ ಅಂತ ತಗೊಂಡಿದ್ದೆ. ಹೇಗೆ ಆಗ್ತದೆ ಅಂತ ನೋಡುವಂತೇಳಿ ನಾನು ತಗೊಂಡದ್ದು. ತುಂಬ ಟೇಸ್ಟಾಗಿ ಬರ್ತದೆ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ. ಈಗ ಅದನ್ನು ನಾನೊಂದು ಒಂದು ಪಾತ್ರೆಯಲ್ಲಿ ಅದಕ್ಕೆ ನೀರು ಹಾಕಿಟ್ಟಿದ್ದೇನೆ. ನಾನು ಇಷ್ಟು ನೀರಂತೆ ಮೆಜರ್ಮೆಂಟ್ ಮಾಡಲಿಲ್ಲ, ಜಸ್ಟ್ ನಾನು ಒಂದು ಮುಕ್ಕಾಲು ಅರ್ಧದಷ್ಟು ಹಾಕಿದ್ದೇನೆ. ನಾನೊಂದು 2 ಗ್ಲಾಸಿಗೆ ಹಾಕಿದ್ದು. ನಾನು ಅಂದರೆ ಅದನ್ನು ಸೋಸ್ತೇನೆ ಅಲ್ಲ, ಅದಕ್ಕೋಸ್ಕರ ನಾನು ಅದರಲ್ಲೇ ಡ್ರೈ ಮಾಡೋದಿಲ್ಲ, ಸೋಸ್ತೇನೆ. ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೇನೆ. ಮತ್ತು ಅಕ್ಕಿಯನ್ನು ಸಹ 2 ಸಲ 3 ಸಲ ಕ್ಲೀನ್ ಮಾಡಿ ಮತ್ತೊಂದು 10 ನಿಮಿಷಕ್ಕಿಂತ ಮೊದಲು ನಾನು ಅದನ್ನು ನೆನೆಲಿಕ್ಕೆ ಹಾಕಿದ್ದೇನೆ. ಸೊ ಈಗ ನೋಡಿ, ಈಗ ಅಕ್ಕಿ ಸಹ ಇದಾಗ್ತಾ ಉಂಟು, ಬೇಯ್ತಾ ಉಂಟು. ಈಗ ನಾವು ಈ ಅಕ್ಕಿಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಯಾವುದೆಲ್ಲ ಅಂತ ಈಗ ನಿಮಗೆ ನಾನು ಹೇಳ್ತೇನೆ. ಒಂದು 2 ಮೆಣಸು ಹಾಕಬೇಕು, ಮತ್ತು ಚಕ್ಕೆ, ಲವಂಗ, ಮತ್ತು ಸ್ಟಾರ್, ಮತ್ತು ಎಲೆ ಅಂದರೆ ಪಲಾವ್ ಎಲೆ ಉಂಟಲ್ಲ, ಅದು ಎಲೆ, ಅದನ್ನೆಲ್ಲವನ್ನು ಹಾಕಬೇಕು. ಯಾಕಂದರೆ ಅದು ಸ್ವಲ್ಪ ಪರಿಮಳ ಬರ್ತದೆ, ಅದಕ್ಕೋಸ್ಕರ. ಮತ್ತು ಒಂದು ಅರ್ಧ ಹೋಲಿನಷ್ಟು ಲಿಂಬೆ ಎಲೆಯನ್ನು ಸಹ ಹಿಂಡಬೇಕು. ಯಾಕಂದರೆ ಇದು ನಮ್ಮದು ಅಕ್ಕಿ, ಇದು ರೈಸ್ ಉದುರಾಗಿ ಬರ್ತದೆ, ಅದಕ್ಕೋಸ್ಕರ. ಇಲ್ಲಾಂದರೆ ಅಂಟಿ ತಲ ಬರ್ತದಲ್ಲ, ಅದಕ್ಕೋಸ್ಕರ ನಾವು ಲಿಂಬೆ ಹುಳಿಯನ್ನು ಅರ್ಧ ಹೋಲಷ್ಟು ಲಿಂಬೆ ಹುಳಿಯನ್ನು ನಾವು ಇದಕ್ಕೆ ಹಾಕಬೇಕು ನೋಡಿ. ಅಂದರೆ ಅದರ ಬೀಜ ಬೀಳದಾಗೆ ನಾನು ಈ ಒಂದು ಟ್ರಿಕ್ಸನ್ನು ಉಪಯೋಗಿಸ್ತೇನೆ. ನೀವು ಸಹ ಹೀಗೆ ಟ್ರೈ ಮಾಡಿ. ಸೊ ಈಗ ನೋಡಿ, ಈಗ ನಾನು ಅದಕ್ಕೆ ಮುಚ್ಚಳ ಇಡ್ತೇನೆ. ಮುಚ್ಚಳ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಸಹ ನಾನು ಅದಕ್ಕೆ ಹಾಕಿದ್ದೇನೆ. ಅದು ನಮ್ಮದು ನನ್ನ ವೀಡಿಯೋದಲ್ಲಿ ಅದು ಸ್ಕಿಪ್ ಆಯಿತು. ನೀವು ಸಹ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅಕ್ಕಿ ಬೇಯಿಸುವಾಗ ಯಾವಾಗಲೂ ಸಹ ಈ ಬಾಸ್ಮತಿ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಯಾವುದು ಬೇಯಿಸುವಾಗ ಸಹ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಈಗ ನೋಡಿ, ನಾನೊಂದು ಪಾತ್ರೆ ಇಟ್ಟಿದ್ದೇನೆ. ಆ ಪಾತ್ರೆಗೆ ನಾನೊಂದು 5 ಊರಿನ ಕೋಳಿನ ಮೊಟ್ಟೆ ಮಾಡ್ತಾ ಇದ್ದೇನೆ. ಅಂದರೆ ನಮ್ಮ ಮನೆಯಲ್ಲಿರೋ ಕೋಳಿಯ ಮೊಟ್ಟೆಯಿಂದಲೂ ನಾವು ಮಾಡೋದು. ಸೊ ಒಂದು 5 ಮೊಟ್ಟೆಯನ್ನು ನಾನೀಗ ಅದಕ್ಕೆ ಹಾಕಿ ಅದನ್ನು ಬುರ್ಜಿ ಥರ ಮಾಡ್ತೇನೆ. ಅಂದರೆ ಎಗ್ ಫ್ರೈಡ್ ರೈಸ್ ಅದಕ್ಕೆ ಎಗ್ ಬೇಕೇ ಅಲ್ಲ, ಅದಕ್ಕೋಸ್ಕರ. ಈಗ ನೋಡಿ, 5 ಮೊಟ್ಟೆಯನ್ನು ಹಾಕಿ ಅದಕ್ಕೆ ನಾನು ಸ್ವಲ್ಪ ಅರಸಿನ, ಉಪ್ಪು ಮತ್ತು ಇದು ಅಚ್ಚು ಖಾರದ ಹುಡಿಯನ್ನು 3 ಸಹ ನಾನು ಅದಕ್ಕೆ ಆ್ಯಡ್ ಮಾಡ್ತೇನೆ. ಯಾಕಂದರೆ ನಮ್ಮದು ಅದರ ಸ್ಮೆಲ್ಲಿಂಗ್ ವಾಸನೆ ಎಲ್ಲ ಇದರಲ್ಲಿ ಹೋಗ್ಬೇಕು, ಅದಕ್ಕೋಸ್ಕರ. ಮತ್ತು ನಾನು ಅದಕ್ಕೆ ಹಾಕೋದಿಲ್ಲ. ಅದಕ್ಕೆ ನಾನು ಈಗಲೇ ಎಗ್ಗಿಗೆ ಹಾಕ್ತಾ ಇದ್ದೇನೆ ಅರಸಿನ, ಉಪ್ಪು, ಅಚ್ಚು ಖಾರದ ಹುಡಿಯನ್ನು ಸ್ವಲ್ಪ ಕಾಲು ಸ್ಪೂನಷ್ಟು ಹಾಕಿದರೆ ಸಾಕು. ಅರಸಿನವನ್ನು 1 ಸ್ಪೂನಷ್ಟು ನಾನು ಹಾಕಿದ್ದೇನೆ, ಯೂಸ್ ಮಾಡಿದ್ದೇನೆ. ಈಗ ಇದನ್ನು ಗುರ್ಜಿ ಥರ ಮಾಡುವ. ಸೊ ಈ ಗುರ್ಜಿಯನ್ನು ನಾವು ಇದನ್ನು ಬೇರೆ ತೆಗೆದಿಟ್ಕೊಳ್ಬೇಕು. ಯಾಕಂದರೆ ಇದೀಗ ಗುರ್ಜಿ ಥರ ಆದ ನಂತರ ಪುನಃ ಇದೇ ಪಾತ್ರೆಗೆ ಇನ್ನೊಂದು ಐಟಮ್ ಮಾಡಲಿಕ್ಕೆ ಇದರಲ್ಲಿ ನೋಡಿ. ಈಗ ಗುರ್ಜಿ ರೆಡಿಯಾಗಿದೆ. ಈಗ ಈ ಗುರ್ಜಿಯನ್ನು ನಾವೀಗ ತೆಗೆದು ಬೇರೊಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡುವ. ನೋಡಿ, ಚೆಂದಾಗಿದೆ ಗುರ್ಜಿ, ಟೇಸ್ಟಿಯಾಗಿದೆ. ಇದಕ್ಕೆ ಉಪ್ಪು ಖಾರ ಎಲ್ಲ ಇದಕ್ಕೆ ನಾವು ಹಾಕಿದ್ದೇವೆ, ಅರಸಿನೆಲ್ಲ. ಈಗ ನೋಡಿ, ಅದೇ ಬಾಣಲೆಗೆ ಇನ್ನೊಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು ನಾವು. ಅಂದರೆ ಈಗ ಅದರ ರೈಸನ್ನು ಈಗ ನಾವು ರೈಸ್ ಉಂಟಲ್ಲ, ಅದನ್ನೀಗ ನಾವು ರೆಡಿ ಮಾಡಬೇಕಲ್ಲ, ಅದಕ್ಕೋಸ್ಕರ. ಈಗ ಅದಕ್ಕೆ ಸ್ವಲ್ಪ ಒಂದು ಚಿಕ್ಕದೊಂದು ಬಟರ್ ಹಾಕಿದೆ ನಾವು. ಇದ್ದರೆ ಮಾತ್ರ, ಇಲ್ಲದೆ ಸ್ಕಿಪ್ ಮಾಡಿ. ಅಂದರೆ ಎಣ್ಣೆ ಮತ್ತು ಬಟರ್ ಚೆಂದ ಸ್ವಲ್ಪ ಕಾಯಲಿ. ಆದ್ರಿಂದ ನಾವು ಇದಕ್ಕೆ ಈಗ ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕುವ. ಈಗ ಒಂದು ದೊಡ್ಡದು ಕೊಚ್ಚಿಟ್ಟಂಥ ಈರುಳ್ಳಿಯನ್ನು ಹಾಕಬೇಕು, ಒಂದು ದೊಡ್ಡದು. ಅದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ನಾನು ಮನೆಯಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ನಾನು ಮಾಡ್ತಾ ಇರೋದು. ಅಂದರೆ ನಾನು ಬೇರೆ ಏನಾದರೂ ಇದು ಮಾಡೋದಿಲ್ಲ. ಸ್ವಲ್ಪ ನಾನು ಸಾಸ್ ಅಷ್ಟು ಹಾಕಿದ್ದೇನೆ, ಇದ್ದದ್ದನ್ನು ಹಾಕಿದ್ದಷ್ಟೇ. ಅಂದರೆ ಈಗ ನೋಡಿ, ಇದು ಸ್ವಲ್ಪ ಫ್ರೈ ಆಗಬೇಕು, ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಯಾಕಂದರೆ ಇಲ್ಲದ್ರೆ ಪಜಿ ಬರ್ತದಲ್ಲ, ಅದಕ್ಕೋಸ್ಕರ. ಈಗ ಈರುಳ್ಳಿ ಫ್ರೈ ಆಯಿತು. ಈಗ ಅದಕ್ಕೆ ನಾವು 2 ಕಾಯಿ ಮೆಣಸು, ಮತ್ತೊಂದು 4, 5, 6 ಎಸಳು ಬೆಳ್ಳುಳ್ಳಿ ಚಿಕ್ಕ ಕಟ್ ಮಾಡಿ ಈಗ ನಾನು ಅದನ್ನು ಸಹ ಅದಕ್ಕೆ ಹಾಕಬೇಕು. ಈಗ ಅದು ಸಹ ಚೆಂದ ಫ್ರೈ ಆಗಬೇಕು ನೋಡಿ. ಈಗ ಅದು ಚೆಂದ ಫ್ರೈ ಆಗ್ತಾ ಉಂಟು. ಈಗ ನಾವು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಒಂದು 10-15 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಇದ್ದರೆ ಹಾಕಿ, ಇಲ್ಲದ್ರೆ ಬೇಡ, ಸ್ಕಿಪ್ ಮಾಡಿದರೆ ಸಾಕು. ಸ್ವಲ್ಪ ಪರಿಮಳ ಆಗ್ತಕ್ಕೋಸ್ಕರ ಹಾಕಿದ್ದು. ಮತ್ತು ಈಗ ನೋಡಿ, ಇದು ಸ್ವಲ್ಪ ಫ್ರೈ ಆಗುವಾಗ ಈಗ ನಮ್ಮದು ಈಚೆ ಸೈಡಲ್ಲಿ ನಮ್ಮದು ಇದು ರೈಸ್ ರೆಡಿಯಾಗಿದೆ ನೋಡಿ. ಎಷ್ಟು ಚೆಂದ ಉದುರಾಗಿ ಬಂದಿದೆ ನೋಡಿ ರೈಸ್. ಸ್ವಲ್ಪವೂ ಅಂಟದೆ ಉದುರಾಗಿ ಅಷ್ಟು ಚೆಂದವಾಗಿ ರೈಸ್ ಬಂದಿದೆ ನೋಡಿ. ಈಗ ಇದನ್ನು ನಾವು ಅದಕ್ಕೆ ಆ್ಯಡ್ ಮಾಡಬೇಕು. ಇದಕ್ಕೀಗ ನಾವೀಗ ರೈಸನ್ನು ಆ್ಯಡ್ ಮಾಡಬೇಕು.
ರೈಸನ್ನು ಆ್ಯಡ್ ಮಾಡುವಾಗ ನಾವು ಇದಕ್ಕೆ ಈಗ ಲೋ ಫ್ಲೇಮಲ್ಲಿ ನಾವು ಇದು ಗ್ಯಾಸನ್ನು ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಈಗ ಲೋ ಫ್ಲೇಮಲ್ಲಿ ಇಟ್ಟು ಅದಕ್ಕೆಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು. ಆ ಇಂಗ್ರೀಡಿಯೆಂಟ್ಸ್ ಹಾಕಿ ಆದಂದ್ರೆ ನಾವು ಸ್ವಲ್ಪ ಹೈಯಲ್ಲಿ ಇಟ್ಟು ಅದನ್ನು ನಾವು ಮಗುಚಬೇಕು. ಈಗ ನಾನು ಅದಕ್ಕೆ ಸ್ವಲ್ಪ ಸಾಸ್ ಹಾಕ್ತೇನೆ, ಸ್ವಲ್ಪ ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸನ್ನು ಮಿಕ್ಸ್ ಮಾಡಿ ನಾನೊಂದು 2 ಸ್ಪೂನಷ್ಟು ಹಾಕಿದ್ದೇನೆ ಅಷ್ಟೇ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಮತ್ತು ಅದಕ್ಕೆ ಎಗ್ ಬೇಯಿಸಿಟ್ಟಂಥ ಎಗ್ ಗುರ್ಜಿ ಮಾಡಿಟ್ಟಂಥ ಎಗ್ಗನ್ನು ನಾವು ಅದಕ್ಕೀಗ ಆ್ಯಡ್ ಮಾಡಬೇಕು. ಅಂದರೆ ನಾವು ಒಟ್ಟಿಗೆ ಅದನ್ನು ಕಲಿಸಬೇಕು. ಮತ್ತು 1-1.5 ಸ್ಪೂನ್ನಷ್ಟು ತುಪ್ಪ ಇದ್ದರೆ ಹಾಕಿ, ಇಲ್ಲದ್ರೆ ಬೇಡ, ಆಪ್ಷನಲ್. ಅದಕ್ಕೋಸ್ಕರ ನಾನು ಸ್ವಲ್ಪ ಇತ್ತು, ಅದಕ್ಕೆ ನಾನು ಅದನ್ನು ಯೂಸ್ ಮಾಡಿದೆ. ಸೊ ಈಗ ಅದಕ್ಕೆ ಎಗ್ಗನ್ನು ಹಾಕಬೇಕು ನಾವು. ಈಗ ನಾವು ತುಂಬ ಅದನ್ನು ಮಗುಚಬಾರ್ದು ಅದಕ್ಕೋಸ್ಕರ ನಾನೀಗ ಎಲ್ಲವನ್ನು ಒಟ್ಟಿಗೆ ಹಾಕಿ ನಿಮಗೆ ತೋರಿಸಿದ್ದು, ಇಲ್ಲದ್ರೆ ಹಾಕಿ ಹುಡಿ ಆಗ್ತದೆ. ಅದಕ್ಕೋಸ್ಕರ ಈಗ ನೋಡಿ, ಈಗ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು, ಚೆಂದ ಮಿಕ್ಸ್ ಬರಬೇಕು. ಲಿಂಬೆ ಹುಳಿ ಹಾಕೋದಾದರೆ ಹಾಕ್ಬೋದು. ನಾನು ಆಗ ಊಟಕ್ಕೆ ರೈಸಿಗೆ ಹಾಕಿದ್ದೇನೆ, ಅದಕ್ಕೋಸ್ಕರ ನಾನು ಲಿಂಬೆ ಹುಳಿಯನ್ನು ಸ್ಕಿಪ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚಂದದ ಎಗ್ ಫ್ರೈಡ್ ರೈಸ್ ಆಯಿತು. ಹೋಟೆಲ್ ಟೇಸ್ಟಿಗಿಂತಲೂ ಸಹ ಕಮ್ಮಿ ಇಲ್ಲ ಇದು. ನೀವು ಸಹ ಹೀಗೆ ಟ್ರೈ ಮಾಡಿ, ತುಂಬ ಚೆಂದ ಆಗ್ತದೆ. ಮತ್ತು ಯಾರಿಗೆಲ್ಲ ಈ ನನ್ನ ರೆಸಿಪಿ ಇಷ್ಟ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಪೊಸಿಷನಲ್ಲಿ ಉಪ್ಪು ಹಾಕಲಿಕ್ಕೆ, ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ಈ ಪೊಸಿಷನಲ್ಲಿ ಹಾಕಿ 1-2 ಗ್ಯಾಸನ್ನು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಮಗಿಸ್ಬೋದು. ಫುಲ್ ಹೈ ಫ್ಲೇಮಲ್ಲಿಟ್ಟು ನಾವು ಫುಲ್ ಮಿಕ್ಸ್ ಮಾಡಬೇಕು, ಉಪ್ಪೆಲ್ಲ ಹಾಕಿ ಆದಂದರೆ. ಇಲ್ಲದ್ರೆ ಉಪ್ಪು ಅಲ್ಲಲ್ಲಿ ಹಿಡಿದುಕೊಳ್ಳೋ ಸಾಧ್ಯತೆ ಇರ್ತದೆ. ಯಾಕಂದರೆ ನಾವು ಉಪ್ಪು ಆಗಲೇ ಹಾಕಬೇಕಿತ್ತು, ಯಾವಾಗ ಅಂದರೆ ನಾವು ಮಸಾಲೆ ಮಾಡುವಾಗಲೇ ಹಾಕಬೇಕಿತ್ತು. ಅಂದರೆ ನನ್ನದು ಉಪ್ಪು ಇರ್ಬೋದಂತ ಎನಿಸಿದೆ. ಈಗ ಸ್ವಲ್ಪ ಉಪ್ಪು ಕಡಿಮೆ ಆಯಿತು. ನೋಡಿ ಈಗ ಎಲ್ಲ ರೆಡಿ ಆಯಿತು. ಸೊ ನಿಮಗೆ ಸಹ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಂತಹ ರೆಸಿಪಿ ಇನ್ನೂ ಸಹ ಬೇಕಾದರೆ ನೀವು ಕಮೆಂಟ್ ಮಾಡಿ. ಮತ್ತು ಯಾರಿಗೆಲ್ಲ ನನ್ನ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ವಿಸಿಟ್ ಮಾಡಿ. ಓಕೆ, ಟೇಕ್ ಕೇರ್.